ನಮ್ಮ ಅಜ್ಜವರ ಗ್ರಾಮದ ಮೇನಾಲ ಅಂತ ಹೇಳುವಂಥ ಒಂದು ಊರಿದೆ. ಸೊ ಆ ಊರಿನ ಸುಮಾರು 150 ಎಕರೆಗಳಿಂದ ಮಳೆಗಾಲದಲ್ಲಿ ಬರುವಂಥ ನೀರು ಒಂದೇ ಕಡೆಗಳಲ್ಲಿ ಬಂದು ಸಂಧಿಸ್ತದೆ ಅಂತ ಒಂದು ಜಾಗವನ್ನು ನೋಡಲಿಕ್ಕೆ, ಮಳೆಗಾಲದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗುವಂಥದ್ದು ಅಂತ ಒಂದು ಜಾಗವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದು ಆನೆ ಥರ ಕಾಣ್ತಾ ಇಲ್ಲ, ಇಲ್ಲಿ ನೋಡಿ ಇದೊಂದು ಕಾಲು, ಈ ಕ್ಯಾಮ್ರಾದಲ್ಲಿ ಕ್ಲೀನ್ ಕಾಣ್ತೇವೆ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಇದೊಂದು ಕಾಲು ಹಿಂದಿದ್ದು ಹೋಗಿದೆ, ಇದು ಸೊಂಡಿಲ್ ನೋಡಿ, ಇಲ್ಲಿ ನೋಡಿ ಕರೆಕ್ಟ್ ನೋಡಿ, ಮಣ್ಣು ನಿಂತಿದೆ ನೋಡಿ, ಹೀಗೆ ಬಂದು ಬೇರೆ ಬೇರೆ ತೋರಿಸ್ತೇನೆ ನಾನು. ಬರುವವರು ದಯವಿಟ್ಟು ಅಲ್ಲಿವರೆಗಿತ್ತು ನೀರು, ಇಲ್ಲಿ ಬೀಳುವುದು ಅದು ನೋಡಬೇಕಿತ್ತು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತು ಮಳೆಗಾಲ ಸ್ಟಾರ್ಟ್ ಆಗಿ ಸುಮಾರು ದಿನ ಆಯಿತು. ಮಳೆಗಾಲ ಸ್ಟಾರ್ಟ್ ಆದಾಗ ನಮ್ಮ ಪ್ರಕೃತಿಯ ಸೌಂದರ್ಯ ಎಂತಹದ್ದು ಅಂತ ತೋರಿಸೋದಕ್ಕೆ ಬೇಕಾಗಿ ನಮ್ಮ ಸುಳ್ಯದ ಪಕ್ಕದಲ್ಲಿರುವಂಥ ಒಂದು ಅಜ್ಜಾವರ ಗ್ರಾಮದ ಒಂದು ಕಾಡಿಗೆ ನಾನು ಬಂದಿದ್ದೇನೆ. ಇವತ್ತು ಅನಿಲ್ ಕರ್ಲಪಾಡಿ ಹಾಗೆಯೇ ರಾಜೇಶ್ ಮೇನಲ್ ಇವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ಗುಡ್ಡಗಳಲ್ಲಿರುವಂಥ 4-5 ಗುಡ್ಡಗಳಿಂದ ಸೇರಿ ಬಂದು ಒಂದೇ ಕಡೆಗೆ ನೀರು ಬೀಳುವಂಥ ಒಂದು ಜಾಗ ಇದೆ. ಸೊ ಅದೆಲ್ಲ ಮಳೆಗಾಲ ಬಂದರೆ ಮಾತ್ರ ಅದನ್ನು ನೋಡೋದಕ್ಕೆ, ಆ ಸೌಂದರ್ಯವನ್ನು ನೋಡೋದಕ್ಕೆ ಸಾಧ್ಯ. ಅಂಥ ಒಂದು ಜಾಗವನ್ನು ನಾನು ನೋಡಬೇಕಂದ್ರೆ ಮಳೆಗಾಲದಲ್ಲಿ ಮಾತ್ರ ಸಿಗ್ತದೆ ನೋಡಿ, ಬೇಸಿಗೆಕಾಲ ಬಂದರೆ ಅದು ಸಿಗೋದಿಲ್ಲ. ಅಂಥ ಒಂದು ಪ್ರಕೃತಿಯ ಸೌಂದರ್ಯವನ್ನು ನಾನು ನೋಡಿ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ಸೊ ಇದೆಲ್ಲ ನಡೀತಕ್ಕಂಥದ್ದು ಇಂಥ ಹಳ್ಳಿ ಪ್ರದೇಶ, ನಮ್ಮ ಕಡೆಗಳಲ್ಲಿರ್ತಕ್ಕಂಥ ಕಾಡಿನ ಪ್ರದೇಶ ಆದರೆ ಮಾತ್ರ ಸಾಧ್ಯ. ಪಟ್ಟಣಗಳೆಲ್ಲ ಇಂಥದ್ದು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಒಂದು ಕಾನ್ಸೆಪ್ಟನ್ನು ಮಾಡೋದಕ್ಕೆ ಸುಮಾರು ಎಷ್ಟು ನಾವು ವೆಯ್ಟ್ ಮಾಡಿದ್ದು, ಒಂದು 6-7 ತಿಂಗಳು ವೆಯ್ಟ್ ಮಾಡಿದ್ದೇವಲ್ಲ. ಎಸ್, ಹಾಗೆಯೇ ನಮ್ಮ ಗಗ್ಗನ ಜೀಪಲ್ಲಿ ಇವತ್ತು ಹೋಗ್ತಾ ಇದ್ದೇವೆ. ಹಾಯ್, ಹೇಗಿದ್ದೀರಿ? ಮ್ಯೂಟ್ ಆಗೋಣ, ಮ್ಯೂಟ್ ಆತ್ಲಲ್ಲ ನಮ್ಮ ಗಗ್ಗ ಅವರು. ಸೊ ಹಾಗೇನೆ ರಕ್ಷಿ, ಸೊ ಕೈ ಎಂತಗಿದೆ, ಓಕೆ. ಸೊ ನಾವೆಲ್ಲ ಈಗ ಹೋಗ್ಲಿಕ್ಕಿದ್ದೇವೆ ಅಲ್ಲಿ. ಈಗ ರಾಯಸಣ್ಣ ಮತ್ತೆ ಅನಿಲ್ ಅಣ್ಣ ಹೋಗಿದ್ದಾರೆ ಮುಂದೆ, ನಾವೀಗ ಜೀಪಲ್ಲಿ ಹೋಗ್ಲಿಕ್ಕೆ ರೆಡಿ ಆಗಿದ್ದೇವೆ. ಸೊ ಲೆಟ್ಸ್ ಮೂವ್, ಹೋಗುವ, ಮತ್ತೆ ಅಲ್ಲಿ ಸಿಗುವ. ಕಾಲನ್ನ ನಡುವೆ ಹಾಕಿ ಗೇರ್ ಮಿಡ್ಲಿಸಿ ನೋಡಿ ನಮ್ಮ ಊರಿನ ಪ್ಲೇಸ್ ನೋಡಿ ಹೇಗಿದೆ. ಫೋಟೋ ಲಾಯ್ಕ್ ಬಾದು, ಫೋಟೋ ತೆಗ್ಸಿಕೊಂಡು ಹೆಂಗಿರೋದು ಲಾಯ್ಕಿರೋ ಮಡಿಕೆ ಲಾಯ್ಕಲ್ಲಿದ್ದಾನೆ ನೋಡಿ. ನಮ್ಮ ಊರಿನ ಪ್ಲೇಸ್ ಫುಲ್ ನೀರು ತುಂಬಿ ಹೇಗಿದೆ, ಗ್ರೀನರಿ ಅಂತ. ವಾಟ್ ಎ ಬ್ಯೂಟಿ, ಪ್ರಕೃತಿಯ ಸೌಂದರ್ಯ. ಈ ಪ್ರಕೃತಿಯ ಸೌಂದರ್ಯವನ್ನು ಓ ಮಲ್ಲಿಗೆ ಹೇಳಿ, ಒಂದೇ ಒಂದು ಸೌಂಡ್ ಮಾಡಲ್ಲ ಮಾರೆ ಈಗ. ಯಾಕೆ ಹೇಳಿ, ಲಾಸ್ಟ್ 2-3 ವಿಡಿಯೋಲಿ ಬೇಡ ನಂಗೆ ಬೇಡ ಅಂತ. ಅಲ್ಲಿ ನೋಡಿ ನೀರೇ ಹೋದ್ರು ನೋಡಿ ಸೈಡ್ಲಿ, ಎಂತ ಪುಣ್ಯ ಮಾರೆ. ಡ್ರೈವರ್ ಗಗ್ಗ ಇವತ್ತು ಫುಲ್ ಚಿಕ್ಕ. ಇಲ್ಲಿ ತಲುಪಿದ್ದೇವೆ ನೋಡಿ, ಎಂತ ಹಸಿರು ಮಾರೆ, ಲವ್ಲಿ ಬ್ಯೂಟಿ. ಸೊ ಇಲ್ಲಿ ಬಂದಿದ್ದೀವಿ, ನಮ್ಮ ಗಾಡಿಯೆಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದೇವೆ. ಹೇಗೆ ಫುಲ್ ಹಸಿರಿದೆ ನೋಡಿ. ಇದು ಅಣ್ಣನ ಜೊತೆಗೆ 2ನೇ ಬಾರಿ ಈ ರೀತಿ ಕಾಡಿನೊಳಗೆ ನಾವು ಮಾಡ್ತಿರೋಂಥ ವಿಡಿಯೋ ಅದೊಂದು ಮಾಡಿದ್ವಿ. ಸೊ ಇವ್ರು ನಮ್ಮ ಊರಿನವರೇ, ನಮಸ್ತೆ. ಹಾಗೆ ನಮ್ಮ ರಾಯಸಣ್ಣ, ಇದ್ರ ಬಗ್ಗೆ ನಿಮಗೆ ಗೊತ್ತಿರುವಂಥ 2 ವಿಷಯ ಹೇಳಿಬಿಡಿ ಫಸ್ಟಿಗೆ. ಇದು ಅಜ್ಜಾವರ ಗ್ರಾಮದ ಮೇನಾಲ ಮತ್ತು ಆಸುಪಾಸಲ್ಲಿ ಬರುವಂಥದ್ದು ಕಾಡು. ಒಟ್ಟು 2 ಗ್ರಾಮಗಳು ಸಂಧಿಸುವಂಥ ಜಾಗ. ಈ ಕಡೆಗೆ ಇಲ್ಲಿ ಅಜ್ಜಾವರ ಆದರೆ ಇಲ್ಲಿಂದೊಂದು 100 ಮೀಟರ್ ಇಲ್ಲ, ಅದು ಮತ್ತೆ ಆಲೇಟಿ. ಹೌದು, ಕಂಬದ ಅಲ್ಲೊಂದು ಕಲ್ಲುಂಟು, ಆ ಕಲ್ಲಿಂದ ಹೌದು ಅಲ್ಲಿಂದ ಆಲೇಟಿ ಗ್ರಾಮ ಬರ್ತದೆ. ಈ ಭಾಗವನ್ನು ಮೇದಿನಡ್ಕ ಭಾಗ ಅಂತ ಹೇಳ್ತೇವೆ, ಮೂಲ ಮೇದಿನಡ್ಕ. ಈಗ ಮೇದಿನಡ್ಕ ಅಂದರೆ ಈ ಭಾಗ ಪೂರ್ತಿ ದೊಡ್ಡ ಮೈದಾನ, ಅದು ಮೇದಿನಡ್ಕ. ಅಲ್ಲಿ ಮೇಲ್ಗಡೆಯಿಂದ ಹಿಂದಿನ ಕಾಲದಲ್ಲಿ ಹಲವಾರು ನೀರಿನ ಸೋರ್ಸಸ್ ಇತ್ತು, ನೀರು ಹರಿಯುವಂಥದ್ದು. ಮಳೆಗಾಲ ಹಾಗೂ ಬೇಸಿಗೆಗಾಲ 2 ಕಾಲದಲ್ಲೂ ನೀರು ಹರಿಯುವ ಸೋರ್ಸ್ ಇತ್ತು. ಆ ನೀರು ಇಲ್ಲಿ ಇಳಿತ ಬಂದು, ಇದು ತಗ್ಗು ಪ್ರದೇಶ, ಈ ಭಾಗಕ್ಕೆ ಇಳಿತ ಬಂದು ಇಲ್ಲಿಂದ ಇಲ್ಲಿರುವಂಥ ಒಂದು ಬಾವಿಯ ಆಕೃತಿ, ಒಳಗಡೆ ಒಂದು ಬಾವಿಯ ಆಕೃತಿ ಇದೆ. ಭಾರಿ ಚೆನ್ನಾಗಿ ಮುರಗಲ್ಲನ್ನು ಕೆತ್ತಿ ಮಾಡಿರುವಂಥದ್ದು. ಕೆತ್ತಿ ಭಾರಿ ಹಿಂದೆ, ಹೌದು
ವ್ಯಕ್ತಿಗಳು ರೆಡಿ ಮಾಡಿರುವಂಥದ್ದು. ನೋಡುವಾಗ ಹಾಗೆ ಕಾಣ್ತಾ ಉಂಟು, ಗೊತ್ತಿಲ್ಲ ಅದು ನಮಗೆ, ಅದರ ಸ್ಪಷ್ಟ ಇಲ್ಲ. ಅದು ಕೆತ್ತಿದ ರೀತಿಯ ಒಂದು ದೊಡ್ಡ ಬಾವಿ ಇದೆ. ಇಡೀ ನೀರು ಅಂದರೆ ಮೇದಿನಡ್ಕ ಭಾಗದಿಂದ ಹರಿದು ಬಂದ ನೀರು ಅದಕ್ಕೆ ಬೀಳ್ತದೆ. ಸುಮಾರು ಈ ಭಾಗದ ಸುಮಾರು 150-200 ಎಕರೆಯ ಅಂದಾಜಿಯ ನೀರು ಬಂದು ಅದಕ್ಕೆ ಬೀಳುವಂಥದ್ದು. ಅಲ್ಲಿಂದ ಸುಮಾರು 2 ಕಿಲೋಮೀಟರ್ ದೂರದ ಬೊಲ್ಲೂರು ತುದಿಯಡ್ಕ ಬಯಲಿಗೆ ಆ ನೀರು ನೇರವಾಗಿ ಹರಿದು ಹೋಗುವಂಥದ್ದು ನಮಗೆ ಗೋಚರ ಆಗ್ತದೆ. ಇಲ್ಲಿ ಬಿದ್ದಂಥ ನೀರು ಸುಮಾರು 2 ಕಿಲೋಮೀಟರ್ ಆಚೆ ಹೋದಾಗ ಅಲ್ಲಿಂದ ಅದು ಹೊರಕ್ಕೆ ಚಿಮ್ಮುವಂಥ ಒಂದು ಜಾಗ, ವಿಶೇಷವಾಗಿರುವಂಥ ಜಾಗ. ಮಳೆಗಾಲದಲ್ಲಿ ಅಂತೂ ನೋಡಲಿಕ್ಕೆ ತುಂಬ ಅದ್ಭುತವಾಗಿದೆ ಅದು. ಆ ನೀರು ಬೀಳುವಂಥದ್ದು, ಅದರಿಂದ ಹನಿ ಮೇಲಕ್ಕೆ ಒಂದು ಆವಿಯ ರೀತಿಯಲ್ಲಿ ಬರುವಂಥದ್ದು, ಹಿಬ್ಬನಿ ಬರುವಂಥದ್ದು ತುಂಬ ಅದ್ಭುತವಾಗಿದೆ. ಒಟ್ಟು ಅಜ್ಜಾವರ ಮತ್ತು ಆಲೇಟಿ ಗ್ರಾಮದ ಈ ಮಧ್ಯದಲ್ಲಿರುವಂಥ ಒಂದು ಪ್ರವಾಸಿ ತಾಣ. ಮಳೆಗಾಲದಲ್ಲಿ ಬಂದು ಇದನ್ನು ನೋಡ್ಬೋದು. ಫಾರೆಸ್ಟ್ನ ಒಳಗಡೆ ಇದೆ ಮಾತ್ರ ಅದು. ಜಾಗೃತಿಕತೆ ಹೇಗೆ ವಹಿಸಿಕೊಳ್ಳಬೇಕು? ಹೌದು, ಭಾರಿ ಎಚ್ಚರಿಕೆ ತಗೊಳ್ಬೇಕು. ಒಂದು ಆನೆಗಳು ಇದೆ ಈಗ, ಅದನ್ನು ನೋಡಿಕೊಳ್ಬೇಕು. ಜೊತೆಗೆ ತಿಗಣೆಗಳು ತುಂಬ ನಮಗೆ ಹೋಗುವಾಗ ಎಚ್ಚರಿಕೆ ವಹಿಸಿಕೊಳ್ಬೇಕು. ಹಾಗೆ ತುಂಬ ಕಾಡಿನ ಮಧ್ಯೆ ರಸ್ತೆಯಿಂದ ಸುಮಾರು 100 ಮೀಟರ್ ನಾವು ಒಳಗಡೆ ನಡ್ಕೊಂಡು ಹೋಗಬೇಕಾಗ್ತದೆ. ಹೌದು, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ಹಾಗೆ ನಾವು ಹೋಗುವಲ್ಲ ಒಳಗೆ. ಆದರೆ ನೋಡಿ, ಈಗ ನಾವು ನೋಡಲಿಕ್ಕೆ ಹೊರಟಿರ್ತಕ್ಕಂಥ ಜಾಗ ಯಾವುದು ಅಂತ ಹೇಳಿದರೆ ಮೇನಾಲ, ಅಂದರೆ ನಮ್ಮ ಅಜ್ಜಾವರ ಗ್ರಾಮದ ಮೇನಾಲ ಅಂತ ಹೇಳುವಂಥ ಒಂದು ಊರಿದೆ. ಸೊ ಆ ಊರಿನ ಸುಮಾರು 150 ಎಕರೆಗಳಿಂದ ಮಳೆಗಾಲದಲ್ಲಿ ಬರುವಂಥ ನೀರು ಒಂದೇ ಕಡೆಗಳಲ್ಲಿ ಬಂದು ಸಂಧಿಸ್ತದೆ ಅಂತ ಒಂದು ಜಾಗವನ್ನು ನೋಡಲಿಕ್ಕೆ, ಮಳೆಗಾಲದಲ್ಲಿ ಮಾತ್ರ ನೋಡಲಿಕ್ಕೆ ಸಿಗುವಂಥದ್ದು ಅಂತ ಒಂದು ಜಾಗವನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಇವರು ಮೂಲ ಕಾರಣಕರ್ತರು. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಮ್ಮ ಜೇನು ಕೃಷಿಕರು ಸ್ವಲ್ಪ ದಪ್ಪ ಆದ್ರ ಅಂತ ಅಲ್ಲ. ಸೊ ಹೋಗುವ. ಸೊ ದಟ್ಟ ಕಾಡು. ಓಹೋ, ನೀರು ಆಲ್ರೆಡಿ ಚಂದ ಬರ್ತಿದೆ ಮಾರೆ. ಇಂಥ ಒಂದು ಸುಂದರವಾಗಿರುವಂಥ ಪ್ರಕೃತಿ ಸೌಂದರ್ಯ ಇದೆಲ್ಲ ನಮ್ಮ ಪೇಟೆಗಳಲ್ಲಿ, ಪಟ್ಟಣಗಳಲ್ಲಿ ಇದ್ದರೆ ಸಿಗೋದಿಲ್ಲ. ಪಟ್ಟಣಗಳಲ್ಲಿ ಇರೋರು ನಾವು ದೂರದ್ದು ಕೂಡ ಅಲ್ಲ. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಅವರ ಒಂದು ಹೊಟ್ಟೆಪಾಡಿಗಾಗಿ ಎಲ್ಲೆಲ್ಲೋ ದೂರದಲ್ಲಿ ಹೋಗಿರ್ತೀರಿ. ಆದರೆ ಪ್ರತಿಯೊಂದನ್ನು ಕೂಡ ಎಂಜಾಯ್ ಮಾಡಬೇಕು. ಬೇಸಿಗೆಗಾಲವನ್ನು ಎಂಜಾಯ್ ಮಾಡಬೇಕು, ಮಳೆಗಾಲವನ್ನು ಎಂಜಾಯ್ ಮಾಡಬೇಕು ಅಂತ ಹೇಳೋದಕ್ಕೆ ಈ ಪ್ರಕೃತಿಯ ಒಳಗೆ ಇಂಥ ಒಂದು ಸುಂದರವಾಗಿರುವಂಥ ಸ್ವರ್ಗ ಇದೆ. ಅದನ್ನು ತೋರಿಸ್ಲಿಕ್ಕೆ ನಾನು ಇವತ್ತು ಬಂದಿರುವಂಥದ್ದು. 150 ಎಕರೆಗಳಿಂದ ಬಂದಿರುವಂಥ, ಅಂದರೆ ಆ ಒಂದು ಜಾಗಗಳಿಂದ ಬಂದಿರುವಂಥ ನೀರು ಒಂದೇ ಕಡೆಗೆ ಒಂದು ಬಾವಿಯ ಆಕಾರದಲ್ಲಿರ್ತಕ್ಕಂತಹ ಒಂದು ಜಾಗಕ್ಕೆ ಬಂದು ಸಂಧಿಸ್ತದೆ. ಅಲ್ಲಿಂದ ಇನ್ನೊಂದು ಊರಿಗೆ ಅದು ಉಪಕಾರ ಆಗ್ತದೆ. ಅಂದರೆ ಆ ಕಡೆಗೆ ಮತ್ತೊಂದು ಊರಿದೆ, ಅಲ್ಲಿಗೆ ಉಪಕಾರಿ ಆಗ್ತದೆ ಅಂತ ಹೇಳುವಂಥದ್ದು. ಸೊ ಆ ಜಾಗಕ್ಕೆ ತಲುಪಿದ್ದೇವೆ, ಬನ್ನಿ ನೋಡುವ. ಓ ರಾಜನ್, ಇದೆಲ್ಲ ಆಚೆಯಿಂದ ಬರೋ ನೀರಲ್ಲ, ಅಂದರೆ ನಮ್ಮ ಮೇನಲ ಸೈಡಿಂದ, ಮೇದಿನಡ್ಕ ERC ಕಾಲನಿ ಆ ಭಾಗದಿಂದ ಬರುವಂಥ ನೀರು. ಇದು ಪೂರ್ತಿ ಈಗ ಬರುವಂಥ ನೀರು ತುಳುವಿನಲ್ಲಿ ಹೇಳಿದರೆ ಹೊಸರು ನೀರುಗಳು ಬರ್ತಾ ಇರುವಂಥದ್ದು. ಅಂದರೆ ಒಳ್ಳೆ ನೀರು. ಹೌದು, ಶುದ್ಧ ನೀರೇ. ಹಿಂದಿನ ಕಾಲದಲ್ಲಿ ಏನಾದರೂ ಒಂದು ಉದ್ದೇಶದಿಂದ ಇದನ್ನು ಮಾಡಿರಬಹುದಾ ಅಥವಾ ಹೇಗೆ ಅಂತ? ಈಗ ನಮಗೆ ನೋಡುವಾಗ ನೀವು ಹೀಗೆ ನೋಡ್ತಾ ಇರಬೇಕಿದ್ರೆ ತುಂಬ ಚೆನ್ನಾಗಿ ಕೆತ್ತಿ ತೆಗೆದಿರುವಂಥ ಜಾಗ, ಅಂದರೆ ಬಾವಿ ಆಕಾರದಲ್ಲಿದೆ ನೋಡಿ. ಒಳಗಡೆಯಿಂದ ಗ್ಯಾಪ್ ಇದೆ. ಆ ಗ್ಯಾಪಲ್ಲಿ ನೀರು ಸೀದಾ ಇಲ್ಲಿಂದ ಸುಮಾರು ಈ ಭಾಗ ಎತ್ತರ ಇದೆ. ಹಾಗಾಗಿ ಎತ್ತರ ಇದೆ, ನೀರು ಹರಿದು ಹೋಗುವುದಿಲ್ಲ. ಅದು ಹರಿದು ಹೋಗಬೇಕಿದ್ರೆ ಇಲ್ಲಿಂದ ಆ ಗ್ಯಾಪ್ನ ಮೂಲಕ ಮಣ್ಣಿನ ಅಡಿಯಿಂದಾಗಿ ಸೀದಾ ಬೊಳ್ಳೂರು ಬೈಲನ್ನ ಒಂದು ಕಡೆ ಚಿಮ್ತದಲ್ಲಿ ಈ ನೀರು ಇದೆಷ್ಟು ಎತ್ತರ ಇರ್ಬೋದು ಇವಾಗ? ಅಂದ್ರೆ ಗುಂಡಿ ಎಷ್ಟು ಇರ್ಬೋದು? ಗುಂಡಿ ಇಷ್ಟೇ. ಇದು ಒಂದು ಸುಮಾರು 5 ಒಂದು 20 ಅಡಿ ಇರ್ಬೋದೇನೋ. ಹೌದು ಹೌದು. ನಮಗೆ ಬೇಸಿಗೆ ಕಾಲದಲ್ಲಿ ಪೂರ್ತಿ ಕಾಣ್ತದೆ, ಅದರಲ್ಲಿ ಸಂಧಿಗಳು, ಆ ಗ್ಯಾಪ್ಗಳು ಕಾಣ್ತದೆ, ನಮಗೆ ಕ್ಲೀನಾಗಿ ಗ್ಯಾಪ್ ಕಾಣ್ತದೆ. ಏನು ಅದ್ಭುತವಾದ ಒಂದು ಇದಲ್ಲ, ಅಂದರೆ ಪ್ರಕೃತಿಯ ಒಂದು ಸೌಂದರ್ಯನೇ ಒಂದು ಸ್ಪೆಷಲ್ ನೋಡಿ. ನಾನು ಆವಾಗ ಒಮ್ಮೆ ಹೇಳಿರೋ ಪ್ರಕಾರನೇ 100-150 ಅದಕ್ಕಿಂತ ಜಾಸ್ತಿ ಎಕರೆಗಳಲ್ಲಿ ಇರುವಂತಹ ಮಳೆಗಾಲದಲ್ಲೇ ಬರುವಂತಹ ಹೊಸರು, ಅಂದರೆ ಹೊರತೆಯ ನೀರು ಎಲ್ಲಿ ಬಂದು ಸಂಧಿಸ್ತದೆ, ಅದು ಕೊನೆಗೆ ಕೆಲವೊಂದು ಕಡೆಗಳಲ್ಲಿ ಹೊಳೆಯಲ್ಲಿ ಬಂದು ಅದು ಎಂಡ್ ಆಗ್ತದೆ. ಆದರೆ ಇಲ್ಲಿ ಬಹಳ ವಿಶೇಷ. ಇದೆಲ್ಲನೂ ಕೂಡ ಇಲ್ಲಿ ಬರ್ತಿರುವಂತಹ ಈ ನೀರು ನಾವು ನೋಡ್ತಾ ಇದ್ದೇವೆ ನೋಡಿ. ಸುಮಾರು 150 ಎಕರೆಗಳಿಂದ ಆಚೆಯಿಂದ ಅದು ಬಂದು ಎಲ್ಲಿ ಬಂದು ಸೇರ್ತದೆ ಅಂತ ಹೇಳಿದರೆ ಇದೇ ಒಂದು ಜಾಗವಾಗಿ ಈ ರೀತಿಯ ಒಂದು ಬಾವಿಯ ಒಳಭಾಗ. ಇದು ಯಾರು ನಿರ್ಮಾಣ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಬಹಳ ಸುಂದರವಾಗಿರುವಂತಹ ಈ ರೀತಿಯ ಬಾವಿ ಥರ ಇದೆ. ಸೊ ಇಲ್ಲಿ ಬಂದು ಸೇರ್ತದೆ, ಸೇರಿ ಮುಂದಕ್ಕೆ ಹೋಗ್ತದೆ ನೋಡಿ. ಅಲ್ಲಿ ಸಣ್ಣ ಒಂದು ಜಾಗ ಇದೆ, ಸೊ ಅಲ್ಲಿ ಕೂಡ ಹೋಗ್ತಾ ಇದೆ. ಸೊ ಇಂಥದ್ದು ಅದ್ಭುತವಾಗಿರುವಂತಹ ವಿಚಾರ. ಸೊ ತುಂಬಾ ಖುಷಿ ಆಗ್ತದೆ ಮಾತ್ರ ಇದನ್ನು ನೋಡುವಾಗಲೇ. ನೋಡಿ, ಯಾವ ಪ್ಯೂರಿಫೈ ವಾಟರಿಗೆ ಕೂಡ ಕಡಿಮೆ ಇಲ್ಲ. ಅಂದರೆ ಪ್ಯೂರಿಫೈ ವಾಟರ್ ಇದರಷ್ಟು ಈ ನೀರಿನಷ್ಟು ಪ್ಯೂರ್ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಪ್ರಕೃತಿ, ಸಾವಿರಾರು ಮರಗಳ
ಬೇರನ್ನು ಒಳಗೊಂಡು ಆ ಬೇರಲ್ಲಿರ್ತಕ್ಕಂಥ ಅಂಶವನ್ನು ಒಳಗೊಂಡಿರುವಂಥ ಸುಂದರವಾಗಿರುವಂಥ ನೀರಿದು. ಎಷ್ಟು ಪ್ಯೂರ್ ಆಗಿರ್ಬೋದು ಇದು. ವಾಹ್, ಸೂಪರ್. ಓಕೆ ನೋಡಿ, ಹೆವಿ ಜಾಸ್ತಿ ಮಳೆ ಇದ್ದ ಹೊತ್ತು ತುಂಬ ನೀರು, ಅಂದರೆ ಇಲ್ಲಿಂದ ಈ ಕಡೆಯಿಂದ ಎಲ್ಲನೂ ಕೂಡ ನೀರು ಹರಿದು ಬರ್ತದೆ. ಆ ಟೈಮಲ್ಲಿ ಇಲ್ಲಿ ಬಿದ್ದಿರುವಂಥ ನೀರು ನಮ್ಮ ಆ ಒಂದು ನೀರಿನ ನೊರೆಗಳು ಮೇಲಕ್ಕೆ ಉಗ್ತಾನೆ ಇರ್ತದೆ, ಅಷ್ಟು ಸ್ಪೀಡಾಗಿ ಬರ್ತದೆ ಅಂತೆ. ಮತ್ತೆ ಒಂದು ವಿಚಾರ ನಾವು ರಾಜಣ್ಣ ಹೇಳ್ಬೇಕಾಗಿರೋ, ಯಾರು ಬೇಕಾದ್ರೆ ಇಲ್ಲಿ ಬನ್ನಿ, ಆದರೆ ಜಾಗರೂಕತೆಯಿಂದ ಇರಿ. ಭಾರಿ ಎಚ್ಚರಿಕೆ ತಗೊಳ್ಬೇಕು. ಹೌದು, ಎಲ್ಲಿಯಾದರೂ ಬಾವಿ ಜಾರ್ತದೆ, ಇದು ಪಾದೆಕಲ್ಲು, ಹಾಗಾಗಿ ಜಾರುವ ಇದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಬೇಕು. ಸ್ವಲ್ಪ ದೂರದಿಂದ ಯಾರಾದರೂ ಮುಂದೆ ಬರುವಂಥವರು ಸ್ವಲ್ಪ ದೂರದಿಂದ ವೀಕ್ಷಣೆ ಮಾಡಿ. ಮಕ್ಕಳನ್ನು ಕರ್ಕೊಂಡು ಬರಬೇಡಿ, ಯಾವುದೇ ರಕ್ಷಣೆ ತಡೆ ಬೇಡಿ ಯಾವುದು ಇಲ್ಲ ಇಲ್ಲಿ. ಹಾಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನು ದೂರದಿಂದ ನೋಡುವಂಥದ್ದು ತುಂಬಾ. ನೋಡಿ, ನಮ್ಮ ರಾಜಣ್ಣ ಅಂದ್ರೆ ಹೀಗೇನೆ, ಅವರು ರಾಜಣ್ಣ ನಮ್ಮ ಅನಿಲ್ ಅಣ್ಣ ಇದೆ, ಜೇನನ್ನು ಹಿಡಿತಾ ಇರ್ತಾರೆ, ಒಬ್ಬ ಒಳ್ಳೆ ಜೇನು ಕೃಷಿಕ. ಇವಾಗ ನೋಡಿ ಅವ್ರ ತಂದು ಇದೆಂತ, ಇದೊಂದು ಚಿಟ್ಟೆ. ವಾ, ಕೂಲ್. ನೋಡಿ, ಬಹಳ ವಿಶೇಷವಾಗಿರುವಂಥ ಒಂದು ಚಿಟ್ಟೆ ಇದೆ ನೋಡಿ. ನೋಡಿ, ಈ ಚಿಟ್ಟೆ ಎಲ್ಲ ವಿಶೇಷವಾಗಿರುವಂಥ ಚಿಟ್ಟೆ ನಮ್ಮ ಕೈಗೆ ಸಿಕ್ಕೋದೇ ಬಹಳ ಅಪರೂಪ. ಸೊ ಸೀರಿಯಸ್ಲಿ ಬ್ಯೂಟಿಫುಲ್. ವಾ, ಮತ್ತೊಂದು ಜಾಗರೂಕತೆ, ಎಲ್ಲರೂ ಕೂಡ ಇರಿ. ಇಂತಹ ಜಾಗಗಳು ಎಷ್ಟು ಸುಂದರವಾಗಿ, ಎಷ್ಟು ಸ್ವಚ್ಛತೆಯಿಂದ ಪ್ರಕೃತಿಯನ್ನು ಉಳಿಸಿಕೊಂಡಿದೆ ನಮಗೆ ಗೊತ್ತಿದೆ. ಬರುವವರು ದಯವಿಟ್ಟು ನೋಡಿ, ಪಾರ್ಟಿ ಮಾಡೋದಕ್ಕೆ ದಯವಿಟ್ಟು ಇಲ್ಲಿ ಬರಬೇಡಿ. ಬಾಟಲ್ಗಳಿಲ್ಲಿದೆ. ಸೊ ಇದನ್ನು ದಯವಿಟ್ಟು ನೋಡಿ, ಎಷ್ಟು ಬಾಟಲ್ ನೋಡಿ. ಇಲ್ಲಿ ಬಂದು ಪಾರ್ಟಿಗೋಸ್ಕರ ಅಥವಾ ಈ ಪ್ರಕೃತಿಯನ್ನು ಹಾಳು ಮಾಡೋದಕ್ಕೋಸ್ಕರ ಬರಬೇಡಿ. ಆ ಅವಕಾಶ ನಮಗಿಲ್ಲ ಪ್ರಕೃತಿಯನ್ನು ಹಾಳು ಮಾಡೋದು. ಸೊ ಪ್ರಕೃತಿ ವಿರುದ್ಧ ಹೋದರೆ ಪ್ರಕೃತಿ ಕೂಡ ನಮ್ಮ ವಿರುದ್ಧ ಬರ್ತದೆ. ನೋಡಿ, ಪ್ಲಾಸ್ಟಿಕ್ ಬಾಟಲ್ಸ್ಗಳಿದೆ. ಇದೆಲ್ಲನೂ ಕೂಡ ದಯವಿಟ್ಟು ಜಾಗರೂಕತೆಯಿಂದ ಮತ್ತು ಈ ಒಂದು ಪರಿಸರವನ್ನು ಭಾಳ ಕ್ಲೀನಾಗಿ ಇಟ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಪ್ಲೀಸ್ ಕೀಪ್ ಕ್ಲೀನ್ ಅಷ್ಟೇ. ವಾಹ್, ಇಷ್ಟೊಂದು ಸುಂದರ ಅಲ್ಲ. ಒಂದು ನಿಮಿಷ, ಇವರಲ್ಲ ಕರ್ಲಪಾಡಿಯ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ನಮ್ಮ ರಾಜಣ್ಣ. ಇನ್ನೊಂದುಂಟಾ? ಹೌದು, ಇಲ್ಲೊಂದು ಕಪ್ಪು ಪಾದೆಯಲ್ಲಿ ಅಲಂಕಾರಿಕ ಚಿತ್ರಗಳು. ಹೌದಾ? ತುಂಬಾ ರೀತಿಯ ಚಿತ್ರಗಳು ಇಲ್ಲೇ ಪಕ್ಕದಲ್ಲಿ. ಅಲಂಕಾರಿಕ ಚಿತ್ರಗಳಲ್ಲಿ ಚಕ್ರ, ದೊಡ್ಡದಾಗಿರುವಂತ ಚಕ್ರಗಳು, ಅದೇ ರೀತಿ ಹಸುಕರು, ಹಸು ಗರ್ಭ ಧರಿಸಿ ಅದಕ್ಕೆ ಪ್ರಸವ ಆಗುವಂತ, ಆ ಪ್ರಸವ ಆಗುವಂತ ಸಂದರ್ಭ ಹೇಗಿರ್ತದೋ ಅದೇ ರೀತಿಯ ಒಂದು ಚಿತ್ರ. ಮತ್ತೆ ಚೆನ್ನಮನೆಕಾಯಿ, ಅದು ರಸ್ತೆಯ ಇಕ್ಕಳದಲ್ಲಿದೆ, ಅದನ್ನು ನೋಡಿಕೊಂಡು ಬರ್ಬೋದು ನಾವು ಹೋಗೋದಿದ್ರೆ. ನೋಡಿ, ಇನ್ನೊಂದು ಬಹಳ ವಿಶೇಷ ಈ ಕಾಡಿನೊಳಗಿದೆ. ಇದು ಸಾಮಾನ್ಯವಾಗಿ ಅವತ್ತು ನಾನೊಂದು ಕೇಳಿದೆ ರಾಜಣ್ಣಲ್ಲಿ, ಅಂದರೆ ನಮ್ಮ ಪಾಂಡವರ ಒಂದು ಗುಹೆ ಕೂಡ ಇದೇ ಒಂದು ಪರಿಸರದಲ್ಲಿ ಇರುವಂಥದ್ದಲ್ಲ, ಅಂದರೆ ಮುಚ್ಚಿ ಹೋಗಿದೆ ಅಂತ ಹೇಳಿದರು. ಹಾಂ, ಬನ್ನಿ. ಹಾಂ, ಸರಿ ಬಾಯ್. ಹಾಂ ಹಾಂ ಹಾಂ, ಓಕೆ. ನೋಡಿ, ಇಲ್ಲಿ ಒಂದಾಯಿತು. ಒಂದು ವಿಶೇಷತೆ ನೋಡಿದ್ದೇವೆ, ಮತ್ತೊಂದಿದೆ ಇವಾಗ. ತುಂಬ ಹೋಗ್ಬೇಕು. ಒಂದು ಕಾಲದಲ್ಲಿ ಇಲ್ಲಿ ಜನವಸತಿ ಇದ್ದಿರಬಹುದು. ಕಾಡಿನಲ್ಲಿ ನಡೆದಾಡ್ತಾ ಹೋದ್ರೆ ಕೆಲವೊಂದು ಬಾವಿಗಳು, ಈ ತರದ ಬಾವಿಗಳು ಓಕೆ, ನೀರಿಗಾಗಿ ಉಪಯೋಗ ಮಾಡ್ತಾರೆ. ಆನೆಗಳ ಹಾವಳಿ ಅಂತೂ ಜಾಸ್ತಿ ಇರುವಂತ ಜಾಗ ಅಲ್ಲ ರಾಜಣ್ಣ? ಅತಿ ಹೆಚ್ಚು ಆನೆಗಳು ಇಲ್ಲಿ ಇರ್ತದೆ. ನೋಡಿದರೆ ವೀಕ್ಷಕರೇ, ಒಂದು ಪ್ರಕೃತಿಯ ಒಳಭಾಗದಲ್ಲಿ ಈ ರೀತಿಯ ಕಲ್ಲುಗಳಲ್ಲಿ ಬೇರೆ ಬೇರೆ ಚಿತ್ರಗಳು ನಮಗೆ ಕಾಣ್ತದೆ, ಅಂದರೆ ಕಲಾಕೃತಿಗಳು ಕಾಣ್ತದೆ ಈ ಕಲ್ಲಿನಲ್ಲಿ. ಅಂದರೆ ಈ ಪುರಾಣ ಮತ್ತು ನಮ್ಮ ಹಿಂದಿನ ಎಲ್ಲ ಇತಿಹಾಸಗಳೇನಿದೆ ಅದೆಲ್ಲನೂ ಕೂಡ ನಿಜ. ಅದಕ್ಕೂ ಕೂಡ ಚರ್ಚೆ ಮಾಡೋರು ಸಾಕಷ್ಟು ಮಂದಿ ಇದ್ದಾರೆ. ಇದೆಲ್ಲನೂ ನಾವು ನೋಡಿದಾಗ ನಮಗೆ ಅರ್ಥ ಆಗ್ತದೆ ಏನೆಲ್ಲ ಇತ್ತು ನಮ್ಮ ಈ ಒಂದು ನಾಡಿನಲ್ಲಿ. ಎಷ್ಟು ಪುಣ್ಯವಾಗಿರುವಂಥ ಊರು ನಮ್ಮ ಸುಳ್ಯ ತಾಲೂಕಿನ ಮೇನಲದಲ್ಲೇ ಇದೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಇದೇ ಕಲ್ಲಿನಲ್ಲಿ ಕೆಲವೊಂದು ಕಲಾಕೃತಿಗಳನ್ನು ಈಗ ಹುಡುಕಬೇಕು. ಎಸ್, ಪಾರ್ಟಿ. ಹಾಂ, ಓಕೆ. ಪಾರ್ಟಿ ಆಗ್ತಕ್ಕಂಥ ಜಾಗ ಅಲ್ಲ. ಒಬ್ಬ ಎಂತ ಸೂಪರ್ ಜಾಗ ಅಲ್ಲ. ಹಾಂ, ಅದು ರಸ್ತೆ ಅಲ್ಲ? ಹಾಂ, ಓಕೆ. ಅದುವೆಯಾ?
ರಸ್ತೆಯ ಸೈಡ್ ಇದು. ಓ ಹೋ ಹೋ ಜಾರ್ದು ಏಯ್ ಹಾಂ ಇಲ್ಲಿ ನೋಡಿ ಇದೀಗ ಹಾಂ ಇದಕ್ಕೊಂದು ಆಕೃತಿ ಉಂಟು ಹೀಗೆ ಇಲ್ಲಿ ಅದು ಈ ಸ್ಪೈರಲ್ ಚಿತ್ರ ಇದೀಗ ಕಾಣುವುದಿಲ್ಲ ಸರಿಯಾಗಿ ಮೇಲೆ ಇರ್ಬೋದು ನೋಡು ಓಕೆ ಇದು ಸ್ಪೈರಲ್ ಇದು ಒಂದು ಇದಕ್ಕೆ ಕೊನೆಗೆ ಎಂಡ್ ಆಗ್ತದೆ ಇಲ್ಲಿಂದ ಹೀಗೆ ಬಂದರೆ ಈ ರೀತಿ ಇದೀಗ ಮಣ್ಣು ನಿಂತಿದೆ ನೋಡಿ ಹೀಗೆ ಬಂದು ಬೇರೆ ಬೇರೆ ತೋರಿಸ್ತೇನೆ ನಾನು ಈ ರೀತಿಯ ತುಂಬ ಚಿತ್ರಗಳುಂಟು ನೋಡಿ. ಈಗ ಉದಾಹರಣೆ ಇಲ್ಲಿ ನೋಡಿ ಅದೆಲ್ಲ ಹುಡುಕುದು ಬಾರಿ ಕೆಲಸ ನೋಡಿ. ಇದನ್ನು ನೋಡುವ ಗೊತ್ತಾಗ್ತದೆ. ಇದು ನೋಡಿ ಇದು ಸ್ಪೈರಲ್ ಒಂದು ಹೀಗೆ. ಇದಕ್ಕೆ ಇದು ಇನ್ನೊಂದು ಏನಂದರೆ ನೋಡಿ ಇಲ್ಲಿ ಇದು ಸಂಶೋಧನೆಗಳಾಗಲಿಲ್ಲ. ಇದು ಟೋಟಲಿ ಎಂತಂದರೆ ಒಟ್ಟು ಒಂದು ದೊಡ್ಡ ಆಕೃತಿ, ಏನೋ ಒಂದು ಆಕೃತಿ ಇದೆ ಇಲ್ಲಿ. ಈ ಆಕೃತಿಯ ಮಧ್ಯದಲ್ಲಿ ಬರುವಂಥ ಕೆಲವು ಚಿತ್ರಗಳು ಕಾಣುವಂಥದ್ದು. ನೋಡಿ ಇಲ್ಲಿ ಕಾಣ್ತದೆ, ನೋಡಿ ಇಲ್ಲಿ ಕಾಣ್ತದೆ. ಇದು ಟೋಟಲ್ ಒಂದು ಆಕೃತಿ ಮಾಡಿದ್ದಾರೆ. ಹಾಂ, ಮತ್ತು ಇಲ್ಲಿ ಕೆಲವು ಲೈನ್ಸ್ಗಳು ನೋಡಿ, ಈ ಥರ ಲೈನ್ಸ್ಗಳು ಸಿಗ್ತದೆ. ಇದಕ್ಕೆ ಇದನ್ನು ಏನು ಸಂಶೋಧನೆಗಳಾಗಲಿಲ್ಲ, ಯಾರು ಇದರ ಬಗ್ಗೆ ಸ್ಟಡಿ ಮಾಡಲಿಲ್ಲ. ಹಾಗಾಗಿ ಇದು ಬೇರೆ ಬೇರೆ ರೀತಿಯ ಚಿತ್ರಗಳು ಮೇಲಿಂದ ಡ್ರೋನಲ್ಲಿ ನೋಡಿದ್ರೆ ಗೊತ್ತಾಗ್ಬೋದಾ ಅಂತ ಆದರೂ ಸ್ವಲ್ಪ ಅದನ್ನು ಮತ್ತು ಲೈನ್ಸ್ಗಳೆಲ್ಲ ಕಾಣ್ತದೆ ತುಂಬ ಆ ರೀತಿ ನೋಡಿ. ಹಾಂ, ಇದೆಲ್ಲ ಅದು ಒಟ್ಟು ಏನು ಅಂತ ಅದನ್ನು ಹುಡುಕಬೇಕು. ಚೆನ್ನಮಣೆ ಇತ್ತು, ಚೆನ್ನಮಣೆ ಉಂಟು ಅಲ್ಲಿ, ಅದೀಗ ರಸ್ತೆಯಲ್ಲಿ ಉಂಟು. ಇಲ್ಲಿ ತುಂಬ ಇತ್ತಪ್ಪ ಬೇರೆ ಬೇರೆ. ನಾವು ಮಕ್ಕಳನ್ನು ಕರ್ಕೊಂಡು ಬಂದು ಮಕ್ಕಳಿಂದ ಹುಡುಕಿ. ಇದು ನೋಡಿ ಇಲ್ಲಿ ಇದು ನೋಡಿ ದೊಡ್ಡದಲ್ಲ. ಇದು ನೋಡಿ ಇದೊಂದು ಭಾರಿ ಚೆಂದ ಕಾಣ್ತದೆ. ಮತ್ತು ಅದಕ್ಕೊಂದು ಗೆರೆ ಹಾಗೆ ಅದೇನೊಂದು ನೋಡಿ ಇಲ್ಲಿ ಇಲ್ಲಿ ಒಂಥರ ನವಿಲುಗರಿಯ ಇದು ಉಂಟಲ್ಲ, ಇದು ಇಲ್ಲಿ ಈ ಭಾಗದಲ್ಲೆಲ್ಲೋ ಇದು ಉಂಟು. ಅದು ಇಲ್ಲಿ ನನಗೀಗ ನೆನಪು ಬರೋದಿಲ್ಲ ಯಾವುದು, ಹಸುಕರು, ಅದು ಗಬ್ಬ ಧರಿಸಿ ಪ್ರಸವ ಮಾಡುವಂಥ ಸಂದರ್ಭ. ಅದು ದೊಡ್ಡದಾಗಿತ್ತು ಆ ಚಿತ್ರ. ನಾನೊಬ್ಬರು ಹಿರಿಯರಲ್ಲಿ ಇದರ ಬಗ್ಗೆ ವಿಚಾರಣೆ ಮಾಡಿದೆ, ಇದು ಏನಿರ್ಬೋದು ಅಂತ. ಆಗ ಅವರು ಕೊಟ್ಟಿರುವಂಥ ಉತ್ತರ, ಹಿಂದೆ ಇದು ಹಸು ಅಥವಾ ಗೋವುಗಳನ್ನು ಮೇಯಿಸುವ ಜಾಗ. ಹಾಗೆ ತುಂಬ ಹುಡುಗರು, ಗೋಪಾಲಕರು ಅಂದರೆ ಮಕ್ಕಳು ಗೋವನ್ನು ಮೇಯಿಸುವಂಥವರೇ ಮಾಡಿರುವಂಥ ಕಲಾಕೃತಿಗಳಾಗಿರ್ಬೋದು ಅನ್ನುವಂಥದ್ದು. ಅಂದರೆ ಚೆನ್ನಮಣೆ ಎಲ್ಲ ಇರೋದರಿಂದ, ಚೆನ್ನಮಣೆಯ ಕಲ್ಲಲ್ಲೇ ಕೆತ್ತಿರುವಂಥ ಚೆನ್ನಮಣೆ ಇದೆ, ಅದರಲ್ಲಿ ಅವರು ಕಲ್ಲಲ್ಲೇ ಆಟ ಆಡ್ತಾ ಇದ್ರು. ಎಷ್ಟು ವರ್ಷ ಹಿಂದೆ ಕಥೆ ಆಗಿರ್ಬೋದು? ಒಟ್ಟು ಅವರು ಅಂದಾಜಿ ಒಬ್ಬರು ಹಿರಿಯರು ಹೇಳಿರುವಂಥದ್ದು, ಇಲ್ಲಿ ಇಲ್ಲಿ ಕೋಲ್ಚಾರ್ ಭಾಗದವರು, ಅವರೆಲ್ಲ ಈ ಕಡೆ ಬರ್ತಾ ಇದ್ರಂತೆ. ಹಾಗೆ ಆ ಹುಡುಗರೇ ಮಾಡಿರುವಂಥ ಕೆಲವು ಕಲಾಕೃತಿಗಳಾಗಿರ್ಬೋದು ಅಂತ. ಎಂತ ಒಂದು ಚಂದ ಜಾಗ ಅಲ್ಲ? ಹೌದು, ತುಂಬ. ವೀಕ್ಷಕರೇ, ಪಾಂಡವರ ಕಾಲದಲ್ಲಿ ಅಂದರೆ ಪಾಂಡವರ ಕಾಲದಲ್ಲಿ ನಾವು ಅಂದಾಜಿಗೆ ಹೇಳ್ತಿರೋದು ಸುಮಾರು ವರ್ಷಗಳ ಹಿಂದೆ ಸುಳ್ಯದ ಪಕ್ಕದಲ್ಲಿರುವಂತಹ ಈ ಒಂದು ಜಾಗದಲ್ಲಿ ಕಲ್ಲಿನ ಮೇಲೆ ಒಂದಷ್ಟು ಕಲಾಕೃತಿಗಳು ಮೂಡಿದೆ ಅಂತ ಹೇಳೋದರ ಬಗ್ಗೆ ನಾವು ಇವತ್ತು ಒಂದು ಸ್ಪೆಷಲ್ ಆಗಿರುವಂಥ ಸ್ಟೋರಿಯನ್ನು ಮಾಡಲಿಕ್ಕೆ, ಹಾಗೆ ನಾವು ನೋಡಲಿಕ್ಕೆ ಬಂದಿದ್ದೇವೆ. ಇದು ಮೇದಿನಡಕ ಅಂತ ಹೇಳೋ ಒಂದು ಜಾಗ. ಈ ಕಲ್ಲಿನ ಮೇಲೆ ಕಾಣತಕ್ಕಂಥ ಒಂದೊಂದು ಕಲಾಕೃತಿಗಳು ನಮ್ಮ ಇತಿಹಾಸಗಳನ್ನು, ನಮ್ಮ ಒಂದು ಏನು ಗ್ರಂಥಗಳಲ್ಲಿ ಕೆಲವೊಂದು ವಿಚಾರಗಳೆಲ್ಲ ಉಲ್ಲೇಖ ಆಗಿದೆ, ಅದೆಲ್ಲ ಸತ್ಯ ಅಂತ ಹೇಳೋದನ್ನು ಭಾಳ ದೂರಕ್ಕೆ ನಾವು ಹೋಗಬೇಕಾಗಿಲ್ಲ, ನಮ್ಮ ಸುಳ್ಯ ತಾಲೂಕಿನ ಪಕ್ಕದಲ್ಲೇ ಇದೆ. ಸೊ ಅದನ್ನ ಇವತ್ತು ನೋಡುವಂಥ ಕುತೂಹಲ ಈ ಮಳೆಗಾಲದಲ್ಲಿ. ನೋಡಿ ಇಲ್ಲಿ ಕೂಡ ಒಂದು ಸ್ಪೆಷಲ್ ಆಗಿರುವಂಥ ಚಿತ್ರ ಇದೆ. ಬರ್ಬೋದಲ್ಲ? ಕರೆಕ್ಟ್. ಅಲ್ಲಿಂದಲೇ ಸ್ಟಾರ್ಟ್. ಇದು ಆನೆ ಥರ ಕಾಣ್ತಾ ಇಲ್ಲ. ಇಲ್ಲಿ ನೋಡಿ, ಇದೊಂದು ಕಾಲು ಈ ಕ್ಯಾಮ್ರಾದಲ್ಲಿ ಕ್ಲೀನ್ ಕಾಣ್ತೇವೆ ನೋಡಿ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇದೊಂದು ಕಾಲು ಹಿಂದೆ ಹೋಗಿದೆ. ಇದು ಸೊಂಡಿಲ್ ನೋಡಿ, ಇಲ್ಲಿ ನೋಡಿ, ಕರೆಕ್ಟ್ ನೋಡಿ. ಒಂದು ಕಾಲು, ಎರಡು ಕಾಲು, ಇದು ಹಿಂದೆ ಕಾಲು. ಇಲ್ಲಿ ನೋಡಿ, ಇದು ಸೊಂಡಿಲು ಅಲ್ಲ? ಅದರ ಮಧ್ಯೆ ಕೂಡ ಕೆಲವು. ಹೌದು, ಕರೆಕ್ಟ್. ಇದು ಒಂದು ನೋಡಿ, ಇನ್ನು ಕ್ಲಿಯರ್ ನೋಡಿ. ಇದು ಸೊಂಡಿಲ್, ಇದು ಆನೆ ಕಾಲು. ಕರೆಕ್ಟ್ ನೋಡಿ, ಕ್ಲೀನ್ ಆನೆನೆ. ಹೌದು, ಇದು ಆನೆ ನೋಡಿ, ಅದು ಸೊಂಡಿಲ್ಲ ಅಲ್ಲಿವರೆಗೆ. ಹೌದು, ಕರೆಕ್ಟ್. ಇದೊಂದು ಮಾತ್ರ ದಯವಿಟ್ಟು ಮಾಡಬೇಡಿ, ಇಲ್ಲಿ ಬಂದು ಪಾರ್ಟಿ ಮಾಡುವಂಥ ಜಾಗ ಅಲ್ಲ ಇದು. ಬಹಳಷ್ಟು ಒಂದು ಪುಣ್ಯವಾಗಿರುವಂಥ ಜಾಗ ಅಂತ ಈ ಜಾಗದ ಬಗ್ಗೆ ಇರುವಂಥ ಕೆಲವೊಂದು ಹಿಸ್ಟ್ರಿಗಳನ್ನು ನೋಡಿದಾಗ ಮತ್ತು ಇಲ್ಲಿ ಸಿಗುವಂಥ ಕಲಾಕೃತಿಗಳನ್ನ ನೋಡಿದಾಗ ಗೊತ್ತಾಗುತ್ತೆ. ಯಾವುದೇ ನಮ್ಮ ಪ್ರಕೃತಿ, ನಮ್ಮ ಊರನ್ನು ನಾವುಗಳೇ ಬಂದು ದಯವಿಟ್ಟು ಹಾಳು ಮಾಡಬೇಡಿ. ಸ್ವಚ್ಛತೆಯನ್ನು ಕೊಡೋಣ. ನೋಡಿ ಇಲ್ಲಿ ನೋಡಿ, ಅಲ್ಲ ಅದು ಮಾತ್ರ ಅಲ್ಲ, ದೇವರೇ, ಇದು ಪ್ಲಾಸ್ಟಿಕ್ಗಳ ಹಾವಳಿ ಇಲ್ಲಿ.
ಯಾವುದೇ ಒಂದು ಇಂಥ ಒಂದು ಒಳ್ಳೆ ಜಾಗ ಸಿಗಲಿ ಅಲ್ಲಿ ಫಸ್ಟ್ ಅಟ್ಯಾಕ್ ಆಗೋದೇ ಈ ರೀತಿಯ ಪಾರ್ಟಿಗಳು ತೊಂದರೆಗಳಿಂದ. ಸೊ ದಯವಿಟ್ಟು ಇದರ ಕಡೆ ಗಮನ ಕೊಡಿ. ನಾವು ಕೆಲವೊಂದು ಬಾರಿ ತೋರಿಸೋದೇ ಭಯ ಆಗ್ತದೆ ಅಲ್ಲ ರಾಜಣ್ಣ, ಯಾಕೆ ಹೇಳಿ? ಲಾಸ್ಟಿಗೆ ಬಂದು ಇಲ್ಲಿ ಆಗೋದು ಇದನ್ನು ನೋಡ್ಲಿಕ್ಕೆ ಬರೋದಲ್ಲ, ಇಲ್ಲಿ ಬಂದು ಪಾರ್ಟಿಗಳಾಗ್ತಾ ಇರ್ತದೆ ಅಥವಾ ಇತರ ಚಟುವಟಿಕೆಗಳಾಗ್ತಾ ಇರ್ತದೆ. ದಯವಿಟ್ಟು ಅದೆಲ್ಲ ಸ್ಟಾಪ್ ಆಗಲಿ ಎಂತ ಹೇಳಿದಾಗ. ಸೊ ಎನಿವೆ, ಬಹಳ ಒಂದು ಅದ್ಭುತವಾದ ಮಾಹಿತಿ, ಬಹಳ ಖುಷಿ ಆಯ್ತು ಮಾತ್ರ ನನಗೆ ಇವತ್ತು. ರಾಜಣ್ಣ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಇನ್ನಷ್ಟು ಈ ಒಂದು ಗ್ರಾಮದ ಇತಿಹಾಸ ಕೆದಕ್ಲಿಕ್ಕೆ ಇದೆ ಅಲ್ಲ, ಇಲ್ಲಿ ಎಷ್ಟು ಕೆದಕ್ಲಿಕ್ಕೆ ಹೋದರೆ ಏನೋ ಇದೆ ಅಲ್ಲಣ್ಣ. ನಮ್ಮ ಮೇಲೆ ಪ್ರೀತಿ ಇಟ್ಟು ಮತ್ತೊಮ್ಮೆ ನೀವೇ ಕಾಲ್ ಮಾಡಿ ಇಂಥ ಒಂದು ಒಳ್ಳೆ ವಿಚಾರ ತೋರಿಸಿದ್ರಿ. ನಮಗೆ ನೋಡ್ಲಿಕ್ಕಾಯಿತು, ಎಲ್ಲರಿಗೂ ನೋಡ್ಲಿಕ್ಕಾಯಿತು. ನಿಮಗೆ ಥ್ಯಾಂಕ್ ಯು ಸೋ ಮಚ್. ದೇವರು ಒಳ್ಳೇದು ಮಾಡಲಿ ನಿಮಗೆ. ಬೇರೆ ಏನಾದ್ರು ಹೇಳ್ತಾ ಇದ್ದೀರಾ ರಾಜಣ್ಣ, ಹೇಳಿ. ಅಜ್ಜಾವರ ಗ್ರಾಮದಲ್ಲಿ ಚಿಕ್ಕವೀರ ರಾಜ, ಮಡಿಕೇರಿ ಚಿಕ್ಕವೀರ ರಾಜನ ದಿವಾಣರಾಗಿರುವಂಥವರು ಲಕ್ಷ್ಮೀನಾರಾಯಣಪ್ಪ ಅಂತ ಈ ಗ್ರಾಮದವರು. ಈ ಗ್ರಾಮದಲ್ಲಿ ಈಗಲೂ ಕೋಟೆ ಇದೆ. ಕೋಟೆಯ ಈಗ ಕುರುಂಜಿ ವೆಂಕಟರಮಣ ಗೌಡರ ಕುರುಂಜಿಯವರ ಜಾಗದ ಪಕ್ಕದಲ್ಲಿರುವಂಥ ಆ ಭಾಗವನ್ನು ಕೋಟೆ ಅಂತ ಹೇಳ್ತಾರೆ. ಕೋಟೆಯ ಕುರುಹುಗಳು ಈಗಲೂ ಅಲ್ಲಿದೆ. ಒಟ್ಟು ಆ ರೀತಿಯ ಇತಿಹಾಸ ಇರತಕ್ಕಂಥ ಒಂದು ಜಾಗ. ತುಂಬ ಗ್ರಾಮದಲ್ಲಿ ಒಂದು ರೀತಿ ನೀರನ್ನು ಇಂಗಿಸುವಂಥ ಹಳೆಯ ಕಾಲದ ಮದಕಗಳು ತುಂಬ ಕಾಣಸಿಗುತ್ತೆ ನಮಗೆ, ಮದಕಗಳು. ಅದೇ ರೀತಿ ಚಿಕ್ಕವೀರ ರಾಜನ ತೈಲಚಿತ್ರಗಳು ಈ ರೀತಿಯಾದಂಥ ಕುರುಹುಗಳು ತುಂಬ ಸಿಗ್ತದೆ. ನೀವು ಅಡಪಂಗಾಯಿ ಭಾಗಕ್ಕೆ ಹೋದರೆ ಆ ಭಾಗದಲ್ಲಿ ಪಾದೆಯ ಮೇಲೆ ಇರತಕ್ಕಂಥ ಪಾಂಡವರ ಗುಹೆಗಳು ಅನ್ನುವಂಥದ್ದು ಸಾಕಷ್ಟು ಗುಹೆಗಳು ಸಿಗ್ತದೆ. ಹೌದು, ಸಾಕಷ್ಟು ಗುಹೆಗಳು. ಆ ಗುಹೆಗಳು ಒಂದು ರೀತಿ ಮಡಿಕೆಯ ಆಕಾರದಲ್ಲಿ, ಅದರಲ್ಲಿ ಒಂದು ಗುಹೆಯೊಳಗೆ ಸುಮಾರು 25 ಜನ ಕೂತ್ಕೊಳ್ಳುವ ಹಾಗೆ ಇರುವಂಥ ಜಾಗ. ಅದು ಅಡಪಂಗಾಯದಲ್ಲಿದೆ ಅಥವಾ ಮೇನಾಲದ ಕಾಟಿಪಲ್ಲ ಅನ್ನುವಂಥ ಜಾಗದಲ್ಲಿದೆ. ಈ ರೀತಿ ತುಂಬ ಆ ರೀತಿಯ ಇತಿಹಾಸ ಅಥವಾ ಏನು ಅನ್ನೋದನ್ನು ಅದನ್ನು ಅಧ್ಯಯನ ಆಗಲಿಲ್ಲ ಇಷ್ಟುವರೆಗೆ. ಕೆಲವರು ಅದನ್ನು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಹೊರತು ಆ ರೀತಿ ಅಧ್ಯಯನಗಳಾಗಲಿಲ್ಲ. ಎಸ್, ನೋಡಿ, ಇದೆಲ್ಲ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು. ಎಷ್ಟು ಈ ರೀತಿಯ ಇತಿಹಾಸಗಳನ್ನು ಕೆದಕಿಕೊಂಡು ಹೋಗ್ತೇವೆಯೋ ಅದು ಮತ್ತೆ ಮತ್ತೆ ತಿರುಳಾಗಿ ಸಿಗ್ತಾನೆ ಇರ್ತದೆ ಅಲ್ಲ ರಾಜಣ್ಣ? ಅಷ್ಟಿದೆ. ನಾವು ಪುಸ್ತಕಗಳಲ್ಲಿ ಓದಿರುವುದು ಮಾತ್ರ ಇತಿಹಾಸಗಳಲ್ಲ, ಪಠ್ಯ ಪುಸ್ತಕಗಳಲ್ಲಿ. ಅದಕ್ಕಿಂತ ಮೀರಿರುವಂಥ ಇತಿಹಾಸಗಳು ನಮ್ಮ ಊರಿನಲ್ಲೇ ಇದೆ, ಇಲ್ಲೇ ಇದೆ, ಎಲ್ಲ ಕಡೆಗಳಲ್ಲಿದೆ. ಸೊ ಅದನ್ನು ತೋರಿಸುವಂಥ ಕೆಲಸ ಇವತ್ತು ಒಂದು ಸಣ್ಣ ಭಾಗದಲ್ಲಿ ಆಗಿದೆ. ಸೊ ಇನ್ನಷ್ಟು ನೋಡುವಂಥ ಕೆಲಸ ನಮಗಿದೆ ಇನ್ನು ಮುಂದೆ. ಸೊ ದಯವಿಟ್ಟು ಮತ್ತೊಮ್ಮೆ ಹೇಳ್ತಿರೋದು, ಬರ್ಬೋದು ಇಲ್ಲಿ ಬಂದಾಗ ಜಾಗರೂಕತೆ, ಕೇರ್ಫುಲ್ ಆಗಿರಿ. ಹಾಗೆಯೇ ಮತ್ತೊಂದು ವಿಷಯ, ಕ್ಲೀನಾಗಿ ಇಟ್ಕೊಳ್ಳಿ. ನೋಡಿ, ಇದೆಲ್ಲ ಕಸ. ಸೊ ಸಿಗೋಣ ಮತ್ತೊಂದು ವಿಡಿಯೋ ಜೊತೆ. ಹೇಗಾಯಿತು ಅಂತೇಳಿ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ತಾ, ಹೇಗಾಯಿತು ರಕ್ಷಿ? ಸೂಪರ್ ಅಲ್ಲ? ಫೈನ್, ಸಿಗುವ ಮತ್ತೊಮ್ಮೆ. ಥ್ಯಾಂಕ್ ಯು.